ಆಕ್ಟಿವ್ ಸಿಮ್ ಇಲ್ಲ ಅಂತಂದರೆ ಇನ್ಮೇಲಿಂದ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಹೌದು, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಹೊಸ ರೂಲ್ಸನ್ನು ತಗೋಬರ್ತಾ ಇದ್ದಾರೆ. ಸೊ ಅದರಲ್ಲಿ ಏನಿದೆ ಅಂತಂದರೆ, ನೀವು ಯಾವ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದೀರೋ ಆ ವಾಟ್ಸಪ್ಗೆ ಯಾವ ನಂಬರ್ ಲಿಂಕ್ ಆಗಿದೆಯೋ ಆ ನಂಬರು ಆಕ್ಟಿವ್ ಆಗಿರಬೇಕು. ಸೊ ಆ ಸಿಮ್ ಆಕ್ಟಿವ್ ಇಲ್ಲ ಅಂತಂದರೆ ನೀವು ವಾಟ್ಸಪ್ಪನ್ನು ಓಪನ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಪಿ ಸಿಗೆಲ್ಲ ನೀವು ಕನೆಕ್ಟ್ ಮಾಡ್ಕೋತೀರಾ ಅಲ್ವಾ, ನೀವು QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ವಾಟ್ಸಪ್ ಅಕೌಂಟನ್ನು ಅಲ್ಲಿ ಯೂಸ್ ಮಾಡ್ತೀರಾ ಅಲ್ವಾ, ಅದನ್ನು ಅಷ್ಟೇ ಇನ್ಮೇಲಿಂದ ಬರೀ 6 hours ತನಕ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಮತ್ತೆ ರಿವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಲೈಕ್ ಅದು ಆಟೋಮೆಟಿಕಲಿ ಲಾಗೌಟ್ ಆಗುತ್ತೆ, ಮತ್ತೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಮತ್ತೆ ನೀವು QR ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಲಾಗಿನ್ ಆಗಿಬಿಟ್ಟು ಮತ್ತೆ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಮೊದಲೆಲ್ಲ ಏನು ಮಾಡ್ತಿದ್ರಿ, ಒಂದು ಫೋನಲ್ಲಿ ಸಿಮ್ಮನ್ನು ಇಟ್ಕೊಂಡು ಮತ್ತೊಂದು ಫೋನಲ್ಲಿ ಆ ಸಿಮ್ಗೆ ರಿಲೇಟೆಡ್ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದೀರಿ. ಇನ್ಮೇಲಿಂದ ಅದು ಆಗೋದಿಲ್ಲ. ನೀವು ಯಾವ ಮೊಬೈಲಲ್ಲಿ ಆ ಸಿಮ್ಮನ್ನು ಹಾಕೊಂಡಿರ್ತೀರಾ ಅದೇ ಮೊಬೈಲಲ್ಲಿ ನೀವು ಪರ್ಟಿಕ್ಯುಲರ್ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕಾಗೋದು. ಸೇಮ್ ಲೈಕ್ ನೀವು ಗೂಗಲ್ ಪೇ ಮತ್ತು ಫೋನ್ಪೇ ಯೂಸ್ ಮಾಡಿದರೆ ಗೊತ್ತಾಗುತ್ತೆ. ಇದು ಬರೀ ವಾಟ್ಸಪ್ಗೆ ಮಾತ್ರ ಅನ್ವಯಿಸಲ್ಲ, ಬದಲಿಗೆ ಎಲ್ಲ ಮೆಸೇಜಿಂಗ್ ಅಪ್ಲಿಕೇಶನ್ಗೂ ಕೂಡ ಅನ್ವಯಿಸುತ್ತೆ. ಇದೇ ರೀತಿ ಟೆಕ್ ಅಪ್ಡೇಟ್ಸ್ ಬೇಕು ಅಂತಂದರೆ ನನ್ನ ಅಕೌಂಟ್ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ, ಬಾಯ್.